ಈ ಒಂದು ವಿಡಿಯೋದಲ್ಲಿ ಹಸುಗಳ ಗರ್ಭಕೋಶದೊಳಗೆ ಟ್ಯಾಬ್ಲೆಟ್ಸ್ಗಳನ್ನು ಅಥವಾ ಬೋಲಸ್ಗಳನ್ನು ಡೆಪಾಸಿಟ್ ಮಾಡೋದರ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಲವೊಮ್ಮೆ ಹಸುಗಳು ಕರು ಹಾಕಿದ ನಂತರ ಮಾಸ ಅಥವಾ ಸತ್ಯ ಅಂತ ಏನು ಹೇಳ್ತೀವಿ ಅದು ಬೀಳದೇ ಇರಬಹುದು. ಅಂಥ ಸಂದರ್ಭದಲ್ಲಿ ಕರು ಹಾಕಿ 9ರಿಂದ 12 ಗಂಟೆಗಳ ಕಾಲ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. 12 ಗಂಟೆಗಳ ನಂತರ ಕೂಡ ಈ ಒಂದು ಮಾಸ ಬೀಳದೇ ಇದ್ದರೆ ಪಶುವೈದ್ಯ ಸಂಸ್ಥೆಯವರನ್ನು ಸಂಪರ್ಕಿಸಬೇಕು. ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡ್ತಾರೆ. ಈ ಒಂದು ಚಿಕಿತ್ಸೆಯ ಭಾಗವಾಗಿ ಈ ವಿಡಿಯೋದಲ್ಲಿ ತೋರಿಸಿದಂತೆ ಬೋಲಸ್ ಅಥವಾ ಟ್ಯಾಬ್ಲೆಟ್ಸ್ಗಳನ್ನು, ಈ ಬೋಲಸ್ ಅಂತಂದರೆ ಈ ಟ್ಯಾಬ್ಲೆಟ್ಸ್ಗಿಂತ ಒಂದು ಸ್ವಲ್ಪ ದೊಡ್ಡ ಸೈಜಿಂದ ಇರುತ್ತೆ. ಸೊ ಇದನ್ನು ಬೋಲಸ್ ಅಂತ ಹೇಳ್ತೀವಿ ನಾವು. ಸೊ ಈ ಬೋಲಸ್ಗಳನ್ನು ಗರ್ಭಕೋಶದ ಒಳಗೆ ಡೆಪಾಸಿಟ್ ಮಾಡ್ತಾ ಇದ್ವಿ. ಇದರಿಂದಾಗಿ ಈ ಪಯೋಮೆಟ್ರಾ ಅಥವಾ ಎಂಡೋಮೆಟ್ರೈಟಿಸ್ ನಂತಹ ಗರ್ಭಕೋಶದ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಏನಾಗುತ್ತೆ, ಕೆಲವೊಮ್ಮೆ ಈ ಮಾಸ ಒಳಗಡೆ ಹಾಗೆ ಉಳಿದಾಗ ಅದು ದಿನಗಳ ಕಳೆದ ನಂತರ ಅದು ಕೆಲವೊಮ್ಮೆ ಪಸ್ ಆಗಿ ಕನ್ವರ್ಟ್ ಆಗುತ್ತೆ, ಕೊಳೆತ್ಬಿಟ್ಟು ಪಸ್ ಆಗುತ್ತೆ, ಪಸ್ ಆಗಿ ಗರ್ಭಕೋಶದಲ್ಲಿ ಕ್ಯೂ ತುಂಬಿಕೊಳ್ಳುತ್ತೆ. ಸೊ ಇದನ್ನು ನಾವು ಪಯೋಮೆಟ್ರಾ ಅಂತ ಹೇಳ್ತೀವಿ. ಈ ಎಂಡೋಮೆಟ್ರೈಟಿಸ್ ಅಂತಂದರೆ ಕೆಲವೊಮ್ಮೆ ಈ ಮಾಸ ಅಲ್ಲೇ ಉಳಿದಾಗ ಇನಿಷಿಯಲ್ ಸ್ಟೇಜಲ್ಲಿ ಸೊ ಫಸ್ಟ್ ಎಂಡೋಮೆಟ್ರೈಟಿಸ್ ಆಗುತ್ತೆ, ನೆಕ್ಸ್ಟ್ ಪಯೋಮೆಟ್ರಾ. ಸೊ ಈ ಎಂಡೋಮೆಟ್ರೈಟಿಸ್ ಅಂತ ಏನಿದೆ, ಈ ಒಂದು ರೋಗ ಗರ್ಭಕೋಶ ಕಾಯಿಲೆ, ಇದರ ಅರ್ಥ ಏನಂತಂದರೆ ಈ ಗರ್ಭಕೋಶದ ಒಳಪದರಿನ ಉರಿಯೂತ ಅಂತ ಹೇಳ್ಬೋದು ಕನ್ನಡದಲ್ಲಿ ನಾವು ಇದನ್ನು. ಸೊ ಅಲ್ಲಿ ಕೊಳೆತಾಗ ಒಳಗಡೆ ಇರ್ತಕ್ಕಂಥ ಗರ್ಭಕೋಶದ ಒಳಪದರ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಉರಿಯೂತ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗ್ಬಿಟ್ಟಾಗ ಏನಾಗುತ್ತೆ, ಕೆಲವೊಮ್ಮೆ ಈ ರೋಗದಿಂದ ಬಳಲ್ತಕ್ಕಂಥ ಹಸುಗಳು ನೆಕ್ಸ್ಟ್ ಸರಿ ಗರ್ಭ ಕಟ್ಟಿಸಿದಾಗೆ ಅವು ಕಟ್ಟಿಕೊಳ್ಳೋದಿಲ್ಲ, ಸೊ ಗರ್ಭ ಧರಿಸೋದಿಲ್ಲ. ಸೊ ಇಂಥ ಒಂದು ತೊಂದರೆಗಳು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಈ ಒಂದು ರೋಗದಲ್ಲಿ. ಸೊ ಹಾಗಾಗ್ಬಿಟ್ಟು ಈ ಒಂದು ಚಿಕಿತ್ಸೆಯ ಭಾಗವಾಗಿ ನಾವು ಟ್ಯಾಬ್ಲೆಟ್ಸ್ ಇಡ್ತಾ ಇದ್ದೀವಿ.